ಗಂಗಾ ಮತಸ್ಥರ ತಾಲೂಕು ನೂತನ ಪದಾಧಿಕಾರಿಗಳ ಘೋಷಣೆ ಹಾಗೂ ಜಾತಿ ಜನಗಣತಿ ಬಗ್ಗೆ ಚರ್ಚೆ. ಹನುಮೇಶ್ ಬಟಾರಿ. ಗಂಗಾವತಿ ತಾಲೂಕು ಗಂಗಾಮತ ಸಮಾಜದ ನೂತನ ಪದಾಧಿಕಾರಿಗಳ ಘೋಷಣೆ ಕಾರ್ಯಕ್ರಮ ತಾಲೂಕು ಗಂಗಾಮತ ಸಮಾಜ ಅಧ್ಯಕ್ಷರಾದ ಹನುಮೇಶ್ ಬಟಾರಿ ಅಧ್ಯಕ್ಷತೆಯಲ್ಲಿ ನಡೆಯಿತು. ಅದರ ಜೊತೆಗೆ ಜಾತಿ ಜನಗಣತಿಯ ಬಗ್ಗೆ ಚರ್ಚೆಯೂ ನಡೆಯಿತು. ಜಾತಿ ಜನಗಣತಿ ಸಮೀಕ್ಷೆಯು ಆರಂಭವಾಗಿದ್ದು, ಗಂಗಾಮತ ಸಮಾಜದವರು ಜಾತಿ ಕಾಲಂನಲ್ಲಿ ಬೆಸ್ತರ ಎಂದು ನಮೂದಿಸಬೇಕು ಎಂದು ಗಂಗಾಮತ ಸಮಾಜದ ಜಿಲ್ಲಾ ಗೌರವಾಧ್ಯಕ್ಷರಾದ ರಾಜಶೇಖರಪ್ಪ ಮುಸ್ಟೂರು ಹೇಳಿದರು. ನಗರದ ಸುಣಗಾರ ಓಣಿಯಲ್ಲಿನ ಗಂಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಗಂಗಾಮತ ಸಮಾಜದ ವತಿಯಿಂದ ಜಾತಿ ಗಣತಿ ಕುರಿತು ಬುಧವಾರ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಗಂಗಾಮತ ಸಮಾಜದವರು ರಾಜ್ಯದಲ್ಲಿ ಬಹುಸಂಖ್ಯೆಯಲ್ಲಿ ಇದ್ದದ್ದು ನಾವೆಲ್ಲರೂ ಒಗ್ಗಟ್ಟಿನಿಂದ ಜಾತಿ ಸಮೀಕ್ಷೆಯಲ್ಲಿ ನೋಂದಣಿಯನ್ನ ಮಾಡಬೇಕಾಗಿದೆ. ಹಾಗಾಗಿ ಗಂಗಾಮತ ಸಮಾಜದವರು ಮೂಲತಃ ಬೆಸ್ತರರಾಗಿದ್ದು ಅದನ್ನು ನಮೂದಿಸಬೇಕಾಗಿದೆ. ಪ್ರತಿ ಮನೆಗೆ ಬರುವ ಸಮೀಕ್ಷೆದಾರರಿಗೆ ನಾವುಗಳು ಸೂಕ್ತ ದಾಖಲಾತಿಗಳನ್ನು ನೀಡಬೇಕು. ಈ ಮೂಲಕ ಕಾಲಂ ನಂಬರ್ 9ರಲ್ಲಿ ಬೆಸ್ತರ ಎಂದು ನಮೂದಿಸಬೇಕು. ಕಾಲಂ ನಂಬರ್ 10ರಲ್ಲಿ ಶಾಲಾ ದಾಖಲಾತಿಗಳಲ್ಲಿ ಇರುವ ಉಪಜಾತಿಯ ಹೆಸರು ನಮೂದಿಸಬೇಕು. ಇನ್ನು ಕಾಲಂ ನಂಬರ್ 11ರಲ್ಲಿ ಬೆಸ್ತರ ಜಾತಿಗೆ ಕರೆಯಲ್ಪಡುವ ಪರ್ಯಾಯ ಹೆಸರುಗಳಾದ ಕುಬೇರ, ಅಂಬಿಗ, ಗಂಗಾಮತಸ್ಥರು, ಬಾರ್ಕೇರ್, ವಡ್ಡೇರ್ ರೀತಿಯಾಗಿ ಕರೆಯಲು ಪಡುವ ಉಪಜಾತಿಗಳನ್ನು ನಮೂದಿಸಬೇಕು ಎಂದು ಹೇಳಿದರು. ಗಂಗಾಮತ ಸಮಾಜದ ತಾಲೂಕು ಅಧ್ಯಕ್ಷ ಹನುಮೇಶ್ ಬಟಾರಿ ಮಾತನಾಡಿದರು. ನಂತರ ಪೋಸ್ಟರ್ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಗಂಗಾಮತ ಸಮಾಜದ ಜಿಲ್ಲಾ ಉಪಾಧ್ಯಕ್ಷರಾದ ಪರಶುರಾಮ ಮಡ್ಡೇರ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಿ ನಾಗರಾಜ್, ಜಿಲ್ಲಾ ಸಂಘಟನೆ ಪದಾಧಿಕಾರಿ ಶಿವು ಅರಿಕೇರಿ, ಗಂಗಾಮತ ಸಮಾಜದ ಗೌರವಾಧ್ಯಕ್ಷ ಕಾಪು ಹುಲ್ಗಪ್ಪ, ನಿಜಶರಣ ಅಂಬಿಗರ ಚೌಡಯ್ಯ, ಯುವಕ ಸಂಘದ ಅಧ್ಯಕ್ಷ ಬೈರೇಶ್, ತಾಲೂಕು ಮಾಧ್ಯಮ ಸಲಹೆಗಾರ ಚಂದ್ರಶೇಖರ್ ಮುಕ್ಕುಂದಿ, ವಕೀಲರಾದ ವಿರೂಪಾಕ್ಷಪ್ಪ, ಪ್ರಮುಖರಾದ ರಾಘವೇಂದ್ರ, ಗಿರೀಶ್, ಆನಂದ್, ದೇವರಾಜ್, ಗೋಪಿನಾಥ್, ಹನುಮೇಶ್ ಪೂಜಾರಿ, ಮಂಜುನಾಥ್, ಶ್ರೀಕಾಂತ್ ಹಾಗೂ ತಾಲೂಕು ಗ್ರಾಮಗಳಾದ ಬಸಾಪಟ್ಟಣ, ಮರಳಿ, ಹೊಸಳ್ಳಿ, ಚಿಕ್ಕ ಜಂತಕಲ್, ಹೆಬ್ಬಾಳ, ಹೇರೂರು, ವಡ್ರಹಟ್ಟಿ, ಅಯೋಧ್ಯೆ, ಆನೆಗುಂದಿ, ಮಲ್ಲಾಪುರ, ನಾಗನಹಳ್ಳಿ, ಶ್ರೀಕೃಷ್ಣದೇವರಾಯ ನಗರ, ಹೊಸಕೆರೆ, ಡಗ್ಗಿ ಕ್ಯಾಂಪ್ ಗ್ರಾಮದ ಸಮಾಜದ ಹಿರಿಯರು, ಯುವಕರು ಉಪಸ್ಥಿತರಿದ್ದರು. ನಮ್ಮ ಭವಿಷ್ಯಕ್ಕಾಗಿ ನಮ್ಮ ಸಮೀಕ್ಷೆ ಯಾವತ್ತೂ ಗಂಗಾವತಿ ಗಂಗಾ ಮತಸ್ಥರ ಹಾಗೂ ಬೆಸ್ತ, ಬಾರ್ಕೇರ್, ಮಡ್ಡೇರ್, ಕಬ್ಬೇರ್ ನಾವು ಹಲವಾರು ಪಂಗಡಗಳಿಂದ 39 ಪದಗಳಿಂದ ನಾವು ಇವತ್ತು ಕರೆಯಲ್ಪಡ್ತಾ ಇದ್ದೇವೆ. ಈಗೇನು ಸಮೀಕ್ಷೆ ನಡೀತಾ ಇದೆ, ಆ ಸಮೀಕ್ಷೆಯಲ್ಲಿ ತಾವುಗಳು 9ನೇ ಕಾಲಂನಲ್ಲಿ ಬೆಸ್ತ, 10ನೇ ಕಾಲಂನಲ್ಲಿ ನಿಮ್ಮ ಶಾಲಾ ದಾಖಲಾತಿಯಲ್ಲಿ ಏನು ಇರುತ್ತದೆ ಅದನ್ನು ನಮೂದಿಸಬೇಕು. ಹಾಗೂ 11ನೇ ಕಾಲಂನಲ್ಲಿ ತಮಗೇನು ಕರೀತಾರ ಕಬ್ಬೇರು, ಬಾರ್ಕೇರು, ಸುಣಗಾರು, ಮಡ್ಡೇರು ಏನು ಕರೀತಾರ ಆ ಜಾತಿಗಳನ್ನು ನಮೂದಿಸಬೇಕಂತಂದು ಕೇಳಿಕೊಳ್ಳುತ್ತಾ, ಈ ಒಂದು ನಮ್ಮ ಬಹುಶಃ ನಮ್ಮ ಸಮೀಕ್ಷೆ ಏನಿದೆ ಇದು ಮಹತ್ವದಾಗಿದೆ. ಇದರಲ್ಲಿ ತಾವೆಲ್ಲರೂ ಭಾಗಿಯಾಗಿ ನಮ್ಮ ಜನಸಂಖ್ಯೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಇದೆ ಅಂತ ನಾವು ತೋರಿಸಿಕೊಡುವ ಸಮಯ. ದಯವಿಟ್ಟು ತಾವೆಲ್ಲರೂ ಇದರಲ್ಲಿ ಭಾಗಿಯಾಗಿ ಇದನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಸಮಾಜ ಬಾಂಧವರಲ್ಲಿ ನಾನು ಕೇಳಿಕೊಳ್ಳುತ್ತೇನೆ. 21ಕ್ಕೆ ಜಾತಿ ಗಣತಿ ಸರ್ಕಾರದಿಂದ ಮನೆಗೂ ಬರ್ತಾರೆ. ಈ ಜಾತಿ ಗಣತಿ 21ರಿಂದ ಮುಂದಿನ ತಿಂಗಳು 7ನೇ ತಾರೀಕಿನವರೆಗೂ ಇರುತ್ತೆ. ನಮ್ಮ ಸಮಾಜ ಬಾಂಧವರಿಗೆ ಅದರಲ್ಲಿ ಜಾತಿ ಗಣತಿಯಲ್ಲಿ 60 ಕಾಲಮ್ ಇರ್ತದೆ. ಆ ಕಾಲಮಲ್ಲಿ ನಮಗೆ ಬೇಕಾಗಿರೋದು 9, 10, 11 ಈ 3 ಕಾಲಮ್ನ ಪಾಂಪ್ಲೆಂಟ್ ಮುಖಾಂತರ ಸಮಾಜ ಬಾಂಧವರಿಗೆ ಗ್ರಾಮಕ್ಕೆ ನಾವು ಪಾಂಪ್ಲೆಂಟ್ ಹಂಚ್ತಾ ಕೊಡ್ತಾ ಇದ್ದೀವಿ. ಹಿರಿಯರ ನೇತೃತ್ವದಿಂದ ಇವತ್ತು ಹಳ್ಳಿಗೆ ಹೋಗಿ ನಮ್ಮ ಯುವಕ ಸಂಘದವರು ಹಾಗೂ ನಾವು ಗಂಗಾಮತ ಸಮಾಜ ತಾಲೂಕಿನಿಂದ ಹಿರಿಯರ ಸಲಹೆಯಿಂದ ಇವತ್ತು ಗ್ರಾಮಕ್ಕೆ ಹಳ್ಳಿಗೆ ಹೋಗಿ ಈ ಒಂದು ಜಾತಿ ಜನಗಣತಿಯದು ಈ ಪಾಂಪ್ಲೆಂಟನ್ನು ಹಂಚ್ತಾ ಇದ್ದೀವಿ. ಅದ್ರ ಜೊತೆಗೆ ಈ 10 ಕಾಲಮ್ ಏನಿದೆಲ್ಲ ಬೆಸ್ತರ್ ಅಂತ ಇದೆ. 9ನೇ ಕಾಲಮಲ್ಲಿ ಬೆಸ್ತರ ಅಂತ ನಮೂದಿಸಬೇಕು. 10ನೇ ಕಾಲಮಲ್ಲಿ ನಮ್ಮ ಮಕ್ಕಳದ್ದು ಇರುವಂಥ ಜಾತಿ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ನಮೂದಿಸಬೇಕು. 11ರಲ್ಲಿ ಮುಂದೆ ಬರುವ ಕೆಲವೊಂದು ಇನ್ನಿತರ ಪರಿಹಾರವಾದ ಬಾರ್ಕಿ, ಕಬ್ಬೇರು, ಗಂಗಾಮತಸ್ಥ, ಅಂಬೇಗರು, ಮಡ್ಡೇರು ಇವನ್ನ ಇದರಲ್ಲಿ ತುಂಬಬೇಕಂತೇಳಿ ಸಮಾಜ ಎಲ್ಲ ಬಾಂಧವರಿಗೂ ನಾನು ಕೇಳಿಕೊಳ್ತೇನೆ.